ನಾವೆಲ್ಲರೂ ಒಂದು ಕುತೂಹಲಕಾರಿ ಸನ್ನಿವೇಶವನ್ನು ಗಮನಿಸೋಣ. ದಿಢೀರನೆ ಬ್ಯಾಂಕ್ಗಳಿಂದ ಭಾರೀ ಪ್ರಮಾಣದ ಕ್ಯಾಶ್ ವಿತ್ಡ್ರಾ ಆಗ್ತಿದೆ. ಎಟಿಎಂಗಳಲ್ಲಿ ಉದ್ದುದ್ದ ಕ್ಯೂ, ಬ್ಯಾಂಕ್ಗಳಲ್ಲಿ ಒಂಥರ ಟೆನ್ಷನ್ ಮತ್ತು ನಗದಿಗ ಡಿಮ್ಯಾಂಡ್ ಅಕ್ಷರಶಃ ರೆಕಾರ್ಡ್ ಮಟ್ಟಕ್ಕೆ ಏರಿದೆ. ಈ ಎಕ್ಸ್ಪ್ಲೈನರ್ನಲ್ಲಿ ನಾವು ಈ ದೊಡ್ಡ ಮಿಸ್ಟರಿಯನ್ನ ಡಿಕೋಡ್ ಮಾಡಲಿದ್ದೇವೆ. ನಮ್ಮ ದೇಶದಲ್ಲಿ ಇದ್ದಕ್ಕಿದ್ದಂತೆ ಎಷ್ಟೊಂದು ಕ್ಯಾಶ್ ಯಾಕೆ ವಿತ್ಡ್ರಾ ಆಗ್ತಿದೆ? ಬನ್ನಿ ತಿಳಿದುಕೊಳ್ಳೋಣ. ರೈಟರ್ಸ್ ಹಾಗೂ ಪ್ರಮುಖ ಫೈನಾನ್ಷಿಯಲ್ ರಿಪೋರ್ಟ್ಗಳ ಪ್ರಕಾರ ಮಾರ್ಕೆಟ್ನಲ್ಲಿ ಕರೆನ್ಸಿ ಹರಿವು ಇದ್ದಕ್ಕಿದ್ದಂತೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆ ನಂಬಲ್ ಸಾಧ್ಯವಾದ ನಂಬರ್ ಎಷ್ಟು ಗೊತ್ತಾ? ಭರ್ತಿ 42 ಟ್ರಿಲಿಯನ್ ರೂಪಾಯಿಗಳು. ಹೌದು, ಡಿಮಾನಿಟೈಸೇಷನ್ ಅಂದ್ರೆ ನಮ್ಮ ನೋಟು ಅಮಾನ್ಯೀಕರಣದ ನಂತರ ಅತಿ ಹೆಚ್ಚು ನಗದು ಬೆಳವಣಿಗೆ ಕಂಡಿರೋದು ಇದೇ ಮೊದಲು. ಅಂದ್ರೆ ಜನ ಈಗ ಭೌತಿಕ ನಗದನ್ನ, ಅದೇ ಫಿಸಿಕಲ್ ಕ್ಯಾಶ್ ಅನ್ನ ತಮ್ಮತ್ರನೇ ಹೆಚ್ಚಿಟ್ಕೊಳ್ತಾ ಇದ್ದಾರೆ. ಈಗ ನಮ್ಮೆಲ್ಲರ ತಲೆಯಲ್ಲಿ ಬರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಭಾರತದಲ್ಲಿ ಏನಾದರೂ ಕ್ಯಾಶ್ ಕ್ರೈಸಿಸ್ ಅಥವಾ ನಗದು ಬಿಕ್ಕಟ್ಟು ಶುರುವಾಗದಿದೆಯಾ? ಈ ರೀತಿ ದುಡ್ಡು ಹೊರ ಹೋಗ್ತಿರೋದು ಯಾವುದೋ ಆರ್ಥಿಕ ಅಪಾಯದ ಮುನ್ಸೂಚನೆಯಾ ಅಥವಾ ಮತ್ತೊಂದು ಡಿಮಾನಿಟೈಸೇಷನ್ ಆಗೋ ಸೂಚನೆಯಾ? ಈ ಕನ್ಫ್ಯೂಷನ್ಗೆ ನಾವು ಉತ್ತರ ಹುಡುಕಲೇಬೇಕಿದೆ. ಈ ಅಭೂತಪೂರ್ವ ಕ್ಯಾಶ್ ಟ್ರೆಂಡ್ ಹಿಂದಿರೋ 4 ಪ್ರಮುಖ ಕಾರಣಗಳನ್ನು ನಾವು ಪತ್ತೆ ಹಚ್ಚಿದ್ದೇವೆ. ಅವುಗಳೆಂದರೆ ಗ್ರಾಮೀಣ ಭಾಗದ ಅವಲಂಬನೆ, ಆರ್ಥಿಕ ಅನಿಶ್ಚಿತತೆ, ವಂಚನೆಯ ಭಯ ಮತ್ತು ಹೆಚ್ಚಾಗುತ್ತಿರೋ ಖರ್ಚು. ಬನ್ನಿ ಇವುಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೇ ಕಾರಣ ಗ್ರಾಮೀಣ ಭಾರತ ಹಾಗೂ ನಗದಿನ ಮೇಲಿರುವ ಅವರ ಅತಿಯಾದ ಅವಲಂಬನೆ. ಭಾರತ ಈಗ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಡಿಜಿಟಲ್ ಆಗ್ತಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಆದರೆ ನಮ್ಮ ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಮತ್ತು ಲೋಕಲ್ ಎಕನಾಮಿಯಲ್ಲಿ ಇವತ್ತಿಗೂ ಕ್ಯಾಶ್ ಈಸ್ ಕಿಂಗ್. ಹೌದು, ನಗದಿಗೆ ಅಲ್ಲಿ ಈಗಲೂ ರಾಜ ಮರ್ಯಾದೆ ಇದೆ. ಸಣ್ಣ ಪುಟ್ಟ ಅಂಗಡಿಗಳು, ದಿನಕೂಲಿ ಕಾರ್ಮಿಕರು, ಕೃಷಿ ವಹಿವಾಟು ಇವೆಲ್ಲದರ ಅಡಿಪಾರ ಇರೋದೇ ಫಿಸಿಕಲ್ ಕರೆನ್ಸಿ ಮೇಲೆ. ಮೆಟ್ರೋ ಸಿಟಿಗಳಿಗಿಂತ ಹೆಚ್ಚಾಗಿ ಅರೆನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲೇ ಈ ರೀತಿ ಅತಿ ಹೆಚ್ಚು ಕ್ಯಾಶ್ ವಿತ್ಡ್ರಾ ಆಗ್ತಿರೋದು. ಎರಡನೇ ಪ್ರಮುಖ ಕಾರಣ ಆರ್ಥಿಕ ಅನಿಶ್ಚಿತತೆ ಮತ್ತು ಈ ನಗದು ನಮಗೆ ಕೊಡುವಂತಹ ಒಂದು ರೀತಿಯ ನೆಮ್ಮದಿ. ನೋಡಿ, ಆರ್ಥಿಕತೆ ಸ್ವಲ್ಪ ಡಲ್ ಆದಾಗ, ಹಣದುಬ್ಬರ ಜಾಸ್ತಿಯಾದಾಗ ಅಥವಾ ಗ್ಲೋಬಲ್ ಲೆವೆಲ್ನಲ್ಲಿ ಏನಾದರೂ ಟೆನ್ಷನ್ ಶುರುವಾದಾಗ ನ್ಯಾಚುರಲ್ ಆಗಿ ಫಿಸಿಕಲ್ ಕ್ಯಾಶ್ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಕೈಯಲ್ಲಿ ಕ್ಯಾಶ್ ಇದ್ರೆ ಸೇಫ್ ಅನ್ನೋ ಫೀಲಿಂಗ್ ಜನರಲ್ಲಿ ಗಟ್ಟಿಯಾಗಿ ಬೇರೂರುತ್ತೆ. ಮೂರನೇ ಕಾರಣ ಡಿಜಿಟಲ್ ಫ್ರಾಡ್ ಅಂದ್ರೆ ಆನ್ಲೈನ್ ವಂಚನೆಗಳ ಗಣನೀಯ ಏರಿಕೆ. ಈಗ ಪ್ರತಿಯೊಬ್ಬ ಗ್ರಾಹಕನ ಮನಸ್ಸಿನಲ್ಲೂ ಒಂದು ದೊಡ್ಡ ಯುದ್ಧನೇ ನಡೀತಿದೆ ಅಂತ ಹೇಳ್ಬೋದು. ಒಂದು ಕಡೆ QR ಕೋಡ್ ಸ್ಕ್ಯಾನ್ ಮಾಡೋ ಡಿಜಿಟಲ್ ಪಾವತಿಯ ಅನುಕೂಲತೆ, ಇನ್ನೊಂದು ಕಡೆ ದಿನೇ ದಿನೇ ಹೆಚ್ಚಾಗ್ತಿರೋ UPI ಸ್ಕ್ಯಾಮ್ಗಳು, ಫೇಕ್ ಕಾಲ್ಗಳು ಮತ್ತು ಆನ್ಲೈನ್ ಫ್ರಾಡ್ಗಳ ರಿಸ್ಕ್. ಡಿಜಿಟಲ್ ಟ್ರಾನ್ಸಾಕ್ಷನ್ ಸುಲಭ ಅನ್ನೋದು 100ಕ್ಕೆ 100 ಸತ್ಯ. ಆದರೆ ಈ ವಂಚನೆಯ ಪ್ರಕರಣಗಳು ಜನ ವಾಪಸ್ ಕ್ಯಾಶ್ ಕಡೆಗೆ ಹೋಗುವಂತೆ ಮಾಡ್ತಿವೆ. ಭೌತಿಕ ನಗದು ಹೆಚ್ಚು ಸುರಕ್ಷಿತ ಅನಿಸುತ್ತೆ. ಈ ಒಂದು ಮಾತು ಡಿಜಿಟಲ್ ವಂಚನೆಯ ಆತಂಕಗಳಿಂದಾಗಿ ಜನರ ಮೈಂಡ್ಸೆಟ್ನಲ್ಲಾಗಿರೋ ದೊಡ್ಡ ಬದಲಾವಣೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆನ್ಲೈನ್ನಲ್ಲಿ ಕಷ್ಟಪಟ್ಟು ದುಡಿದ ಹಣ ಕಳ್ಕೊಳ್ಳೋ ಬದಲು ನಮ್ಮ ದುಡ್ಡು ನಮ್ಮ ಕೈಯಲ್ಲೇ ಇರ್ಲಿ ಅನ್ನೋ ನಿರ್ಧಾರಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನು 4ನೇ ಕಾರಣ ಕಡಿಮೆ ಬಡ್ಡಿದರ ಮತ್ತು ಹೆಚ್ಚಾಗ್ತಿರೋ ಖರ್ಚು ವೆಚ್ಚ. ಎಕನಾಮಿಸ್ಟ್ಸ್ ಹೇಳೋ ಪ್ರಕಾರ ಬ್ಯಾಂಕ್ಗಳಲ್ಲಿ ಬಡ್ಡಿದರಗಳು ಕಡಿಮೆ ಆದಾಗ ಜನ ಅಲ್ಲಿ ದುಡ್ಡಿಡೋ ಬದಲು ಹಬ್ಬಗಳಿಗಾಗಿ, ಚಿನ್ನ ಖರೀದಿಗಾಗಿ ಅಥವಾ ವ್ಯಾಪಾರಕ್ಕಾಗಿ ಹೆಚ್ಚು ನಗದನ್ನ ವಿಡ್ರಾ ಮಾಡ್ತಾರೆ. ಓಕೆ, ಇವೆಲ್ಲವೂ ಸರಿ. ಆದ್ರೆ ಈ ರೀತಿ ಎಲ್ಲರೂ ಒಟ್ಟಿಗೆ ಹಣ ತೆಗೆದ್ರೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ಗೆ ಏನಾಗುತ್ತೆ? ಬ್ಯಾಂಕಿನ ಕಮಾನುಗಳಿಂದ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಫಿಸಿಕಲ್ ಕ್ಯಾಶ್ ಹೊರಬಂದ್ರೆ ಅದರ ಪರಿಣಾಮ ಏನಾಗ್ಬೋದು? ನಾವು ಮರೆಬಾರದ ಒಂದು ವಿಷಯ ಅಂದ್ರೆ ಬ್ಯಾಂಕುಗಳು ನಮ್ಮಿಂದ ಸಂಗ್ರಹಿಸಿದ ಠೇವಣಿಗಳನ್ನೇ ಸಾಲವಾಗಿ ನೀಡಿ ಹಣ ಗಳಿಸೋದು ಅಲ್ವಾ? ಈ ಇಡೀ ಪ್ರಕ್ರಿಯೆಯ ಚೈನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸ್ಟೆಪ್ 1, ನಗದು ಬ್ಯಾಂಕುಗಳಿಂದ ಹೊರಹೋಗುತ್ತೆ. ಸ್ಟೆಪ್ 2, ಇದರಿಂದ ಬ್ಯಾಂಕುಗಳಲ್ಲಿ ಲಿಕ್ವಿಡಿಟಿ ಅಥವಾ ದ್ರವ್ಯತೆ ಕಡಿಮೆಯಾಗುತ್ತೆ. ಸ್ಟೆಪ್ 3, ಇದರ ನೇರ ಪರಿಣಾಮವಾಗಿ ಬ್ಯಾಂಕುಗಳ ಸಾಲ ನೀಡುವ ಸಾಮರ್ಥ್ಯ ಕುಸಿಯುತ್ತೆ. ಅಂಡ್ ಫೈನಲಿ ಸ್ಟೆಪ್ 4, ಇದು ಓವರಾಲ್ ಆಗಿ ಬಡ್ಡಿದರಗಳ ಏರಿಕೆಗೆ ಕಾರಣವಾಗಬಹುದು. ಆದರೆ ಈ ನಾಣ್ಯಕ್ಕೆ 2 ಮುಖಗಳಿವೆ. ಒಂದ್ ಕಡೆ ಬ್ಯಾಂಕ್ಗಳ ಲಿಕ್ವಿಡಿಟಿ ಕಮ್ಮಿಯಾಗಿ ಸಾಲ ನೀಡೋದು ಕಷ್ಟವಾಗಬಹುದು. ಆದರೆ ಮತ್ತೊಂದು ಕಡೆ ಯೋಚನೆ ಮಾಡಿದ್ರೆ ನಗದಿಗೆ ಇಷ್ಟೊಂದು ಡಿಮ್ಯಾಂಡ್ ಬರ್ತಿದೆ ಅಂದ್ರೆ ಗ್ರಾಮೀಣ ಆರ್ಥಿಕತೆ ಸಖತ್ ಆಕ್ಟಿವ್ ಆಗಿದೆ ಮತ್ತು ಜನರ ಖರ್ಚು ಮಾಡೋ ಕೆಪಾಸಿಟಿ ಹೆಚ್ಚಾಗ್ತಿದೆ ಅಂತಲೂ ಅರ್ಥೈಸಬಹುದು. ಇದೊಂದು ಪಾಸಿಟಿವ್ ಸಿಗ್ನಲ್. ಈಗ ಅತಿ ದೊಡ್ಡ ಪ್ರಶ್ನೆ, ಮತ್ತೆ ಡಿಮಾನಿಟೈಸೇಷನ್ ಆಗಲಿದೆಯಾ? ಎಲ್ರೂ ರಿಲ್ಯಾಕ್ಸ್ ಆಗಿ ಪ್ಯಾನಿಕ್ ಆಗೋ ಅಗತ್ಯವೇ ಇಲ್ಲ. ಪ್ರಸ್ತುತ ನಾವು ನೋಡ್ತಿರೋ ಈ ಪರಿಸ್ಥಿತಿ ಖಂಡಿತವಾಗಿಯೂ ಯಾವುದೇ ಬ್ಯಾಂಕಿಂಗ್ ಕುಸಿತ ಅಲ್ಲ ಮತ್ತು ಇದು ಮತ್ತೊಂದು ನೋಟು ಅಮಾನ್ಯೀಕರಣವೂ ಅಲ್ಲ. ಇದು ಕೇವಲ ಆರ್ಥಿಕತೆಯಲ್ಲಿ ನಗದಿನ ಬೇಡಿಕೆಯಲ್ಲಿ ಆಗಿರೋ ಒಂದು ತಾತ್ಕಾಲಿಕ ಹೆಚ್ಚಳವಷ್ಟೇ. ಯಾವುದೇ ಆತಂಕ ಬೇಡ. ಹಾಗಾದ್ರೆ
ನಮ್ಮ ಸಿಸ್ಟಮ್ ಯಾಕೆ ಇಷ್ಟು ಸೇಫ್ ಆಗಿದೆ? ಮೊದಲನೇದಾಗಿ, ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣದ ಹರಿವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಮಾನಿಟರ್ ಮಾಡ್ತಿದೆ. ಎರಡನೇದಾಗಿ, ನಮ್ಮ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ವರ್ಲ್ಡ್ ಕ್ಲಾಸ್ ಮಟ್ಟದಲ್ಲಿದೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಮತ್ತು ಮೂರನೇದಾಗಿ, ನಮ್ಮ ಒಟ್ಟಾರೆ ಬ್ಯಾಂಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಸ್ಟೇಬಲ್ ಆಗಿದೆ ಅಂತ ಆರ್ಥಿಕ ವಿಶ್ಲೇಷಕರು ಘಂಟಾಘೋಷವಾಗಿ ದೃಢಪಡಿಸಿದ್ದಾರೆ. ಈಗ ರೋಮಾಂಚನಕಾರಿಯಾದ ಆ ಸತ್ಯತೆ, ನಮ್ಮ ಆರ್ಥಿಕತೆಯ ಅಸಲಿ ಶಕ್ತಿ. ಡಿಜಿಟಲ್ ಇಂಡಿಯಾ ರಾಕೆಟ್ ವೇಗದಲ್ಲಿ ಬೆಳೀತಿದೆ ಅನ್ನೋದು 100% ಸತ್ಯ. UPI ರೆವಲ್ಯೂಷನ್ ಜಗತ್ತೇ ಬೆರಗಾಗುವಂತೆ ನಡೀತಿದೆ. ಆದರೆ ನಾವು ನೆನ್ಪಿಡಬೇಕಾದ ಒಂದು ಅದ್ಭುತ ವಾಸ್ತವ ಏನಂದ್ರೆ, ಭಾರತದ ಆರ್ಥಿಕತೆ ಹೃದಯ ಬಡಿತ ಇವತ್ತಿಗೂ ಆ ಫಿಸಿಕಲ್ ಕ್ಯಾಶ್ ಜೊತೆಗೆ ಬೆಸ್ತುಕೊಂಡಿದೆ. ನಮ್ಮ ಎಕಾನಮಿ ಈ ನಗದು ಮತ್ತು ಡಿಜಿಟಲ್ ಇವೆರಡೂ ಸಿಸ್ಟಮ್ಗಳ ಮೇಲೂ ಅತ್ಯಂತ ಯಶಸ್ವಿಯಾಗಿ ಬ್ಯಾಲೆನ್ಸ್ಡ್ ಆಗಿ ರನ್ ಆಗ್ತಿದೆ. ಕೊನೆಯದಾಗಿ, ನಮ್ಮೆಲ್ಲರನ್ನ ಕಾಡುವ ಒಂದು ಆಳವಾದ ಪ್ರಶ್ನೆ: ಡಿಜಿಟಲ್ ವ್ಯವಸ್ಥೆಗಳು ದಿನೇ ದಿನೇ ಅಡ್ವಾನ್ಸ್ ಆಗ್ತಿರೋ ಈ ಮಾಡರ್ನ್ ಯುಗದಲ್ಲಿ ಫಿಸಿಕಲ್ ಕ್ಯಾಶ್ ಭಾರತದಲ್ಲಿ ಎಂದಾದರೂ ತನ್ನ ಆ ಕಿರೀಟವನ್ನ ಕಳೆದುಕೊಳ್ಳುತ್ತಾ? ಈ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕು. ಈ ಬಗ್ಗೆ ನಾವೆಲ್ಲರೂ ಆಲೋಚಿಸ